ಹರಿ ಓಂ. ನಮಸ್ಕಾರ ವೀಕ್ಷಕರೇ. ಇವತ್ತೊಂದು ದಿವಸ ನಾವು ಕೈಲಾಸಗಿರಿಗೆ ದರ್ಶನ ಮಾಡಲು ಹೋಗೋಣ. ನಮ್ಮಲ್ಲಿ ಶ್ರಾವಣ ಮಾಸ ಹೇಗೆ ವಿಶೇಷವಾಗಿರ್ತದೋ ಹಾಗೆ ಉತ್ತರ ಭಾರತದಲ್ಲಿ ಶ್ರಾವಣ ಮಾಸದಲ್ಲಿ ವಿಷ್ಣುವಿಗೆ ವಿಶೇಷ, ನಮ್ಮ ದಕ್ಷಿಣ ಭಾರತದಲ್ಲಿ ಹಾಗೆ ಉತ್ತರ ಭಾರತದಲ್ಲಿ ವಿಶೇಷ ಶಿವನಿಗೆ. ಉತ್ತರ ಭಾರತದಲ್ಲಿ ಈಗ ಶ್ರಾವಣ ಮಾಸದಲ್ಲಿ ಆಗುತ್ತಿದೆ. ಆದ್ದರಿಂದ ಶಿವನ ಹಾಗೂ ವಿಷ್ಣುವಿನ ಎರಡೂ ಕಾರ್ಯಕ್ರಮಗಳನ್ನು ಈ ಶ್ರಾವಣ ಮಾಸದಲ್ಲಿ ನೋಡೋಣ. ನಾವು ಕೈಲಾಸಗಿರಿಗೆ ಹೋಗೋಣ. ಈಗ ತಮ್ಮಲ್ಲಿರುವ ಆತ್ಮೀಯ ಸ್ವಾಗತ. ಇದು ಕೈವಾರ ತಾತಯ್ಯನವರ ಕ್ಷೇತ್ರವಾದ ಕೈವಾರದಿಂದ ಸುಮಾರು 10-15 ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು. ಪ್ರೈವೇಟ್ ವೆಹಿಕಲ್ನಲ್ಲೇ ಹೋಗಬೇಕಾಗುತ್ತದೆ. ಬನ್ನಿ, ನಾವು ಈಗ ಕೈಲಾಸಗಿರಿಗೆ ದರ್ಶನ ಮಾಡಲು ಹೋಗೋಣ. ತಮಗೆ ಆತ್ಮೀಯ ಸ್ವಾಗತ. हरि ओम, नमस्कार. हरि ओम वीक्षक जी, आप सब लोग को नमस्कार है. हाँ, अभी श्रावण मास चल रहा है. शिव जी का विशेष पूज पाठ अभिषेक सभी चल रहा है. ओम नमः शिवाय, ओम नमः शिवाय, ओम नमः शिवाय, ओम नमः शिवाय, ओम नमः शिवाय. अभी हम लोग बेंगलोर के 100 किलोमीटर के अंदर रहने वाला एक विशेष पर्वत कैलाश गिरी करके बहुत सुंदर पर्वत है. शिव जी का तान है. आप लोग इधर आके पुण्य प्राप्त करना है. आपको आत्मीय स्वागत है. बेंगलोर से चिंतामणि रूट कई बार तक पहुंच सकता है. कई बार से आपको प्राइवेट व्हीकल से आगे बढ़ना पड़ेगा. उधर आप शिव जी का दर्शन करेगा. विशेष है, पहाड़ी है और फॉरेस्ट भी अच्छा फॉरेस्ट है. सब दर्शन करके यात्रा करना है. आपको स्वागत है. और इसी क्षेत्र का विशेष है, ऊपर से बहुत बड़ा पहाड़ी है, नीचे गुह बनाया है. गुह में शिव जी का मंदिर है और विनायक का मंदिर है, गणेश जी का, शिव जी का और माता पार्वती का मंदिर है. इसी गुह में बहुत ऊंचे तक है स्टोन्स, रॉक्स, केव मंदिर है. जल बारिश के तरफ में नीचे तक आके शिव जी का अभिषेक होता है. आपके लिए स्वागत है. इधर अन्न भंडार भी है. आप आके दर्शन करके प्रसाद लेके आशीर्वाद लेना है. नमस्कार. हरि ओम. नमः पार्वती पतये. हर हर महादेव. ಕೈವಾರಕ್ಕೊಂದು 10 ಕಿಲೋಮೀಟರ್ ಆಗ್ತದೆ ಸರ್. ಕೈವಾರದಿಂದ 10 ಕಿಲೋಮೀಟರ್ ದೂರದಲ್ಲಿರುವಂಥ ಕೈಲಾಸಗಿರಿಗೆ ದರ್ಶನಕ್ಕಾಗಿ ಹೋಗೋಣ. ಬನ್ನಿ ಆತ್ಮೀಯರೇ, ನಿಮಗೆ ಸ್ವಾಗತ. ಸೌಂದರ್ಯವನ್ನು ನಾವು ಸವಿಯುತ್ತಾ ಇನ್ನು ಸ್ವಲ್ಪ ದೂರದಲ್ಲಿಯೇ ಕೈಲಾಸಗಿರಿಯ ಪ್ರಾರಂಭವಾಗುತ್ತದೆ. ಅಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮುಂದುವರಿಯೋಣ. ಬಂದು ಈಗ ನೋಡಿ, ಇಲ್ಲಿ ವಿವರಗಳನ್ನು ನೀಡಿದ್ದಾರೆ. ಇಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾವು ಫಾರೆಸ್ಟ್ ಒಳಗೆ ಕೈಲಾಸಗಿರಿ ಕಡೆಗೆ ಪ್ರಯಾಣ ಮಾಡ್ತಿದ್ದೇವೆ. ಈಗ ಘಾಟ್ ಸೆಕ್ಷನ್ ಪ್ರಾರಂಭ ಆಗ್ತಾಯಿದೆ. ಸುಂದರವಾದ ದೃಶ್ಯ ಅಂತ ನೋಡ್ತಾ ಇದ್ದೀರಿ. ಹಾಗೆ ಕಾವಡಿಯನ್ನು ಎತ್ತಿಕೊಂಡು ಗಂಗಾಜಲವನ್ನು ತೆಗೆದುಕೊಂಡು ಬರ್ತಿರುವಂಥ ಯಾತ್ರಿಗಳನ್ನು ತಾವು ನೋಡ್ತಿದ್ದೀರಿ. ಈ ಕಾವಡಿಯಲ್ಲಿ ಗಂಗಾಜಲವನ್ನು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ಮೇಲಿರುವ ಕೈಲಾಸಗಿರಿಯಲ್ಲಿ ಕೈಲಾಸೇಶ್ವರನಿಗೆ ಅಭಿಷೇಕ ಮಾಡುತ್ತಾರೆ. ಬನ್ನಿ, ಮುಂದೆ ನಾವು ಹೋಗೋಣ. ಸುಂದರವಾದ ದೃಶ್ಯವನ್ನು ತಾವೆಲ್ಲ ನೋಡಿ ಸಂತೋಷ ಪಡಬೇಕಾಗಿ ವಿನಂತಿ. ಇದೇನು ಅಂದರೆ, ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಂದು ಬಾರಿ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ನಮಗೆ. ಆ ಒಂದು ಉದ್ದೇಶಕ್ಕೋಸ್ಕರ ಈ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಇನ್ನು ಭಾಳ ಸುಂದರವಾದ ದೃಶ್ಯಗಳಿದೆ, ನಾವು ನೋಡೋಣ. ಆತ್ಮೀಯರೇ, ಇದು ನಾವು ಹೋಗುತ್ತಿರುವುದು ನಿತ್ಯ ಅನ್ನದಾನವಾಗುವಂತಹ अभी आप पहुँचे यहाँ अन्ना भंडार का स्थल. इधर रोज़ 1 बजे से 3 बजे तक महाप्रसाद मिलता है. आप प्रसाद लेके ऊपर आगे बढ़ना पड़े.
ಬಂದು ನೋಡುವ ಭಾಗ್ಯ ಸಿಕ್ಕಿದೆ ಅವರನ್ನು. ಬಹಳ ಸಜ್ಜನರು, ಶಿವನ ಈ ಎಲ್ಲ ಕಾರ್ಯಗಳಲ್ಲೂ ಮುಂದು ನಿಂತು ಮಾಡುತ್ತಿರುವಂಥರ ಹೊತ್ತು ಕೆಲ ಕಾಲ ನಾವು ನಿಲ್ಲೋಣ ಬನ್ನಿ. ಈಗ ಮತ್ತೆ ಅಲ್ಲಿ ಪ್ರಸಾದದ ಸೇವನೆಯಾದ ನಂತರ ನಾವು ಮತ್ತೆ ಮೇಲಕ್ಕೆ ಬೆಟ್ಟವನ್ನು ಹತ್ತಬಹುದು. ಅಲ್ಲಿ ಹತ್ತೋಣ. ಪಕ್ಕದಲ್ಲಿ ರಸ್ತೆ ಇದೆ. ಬನ್ನಿ, ಕೈಲಾಸಗಿರಿಗೆ ಈಗ ನಮ್ಮ ಯಾತ್ರೆ ಪ್ರಾರಂಭ. ಜಾಗರಣೆಯನಿ ಶಿವ ದರುಶನ ನಮಗಾಯಿತು. ಪಾತಾಳ ಗಂಗೆಯ ಸ್ನಾನವ ಮಾಡಲು, ಪಾತಾಳ ಗಂಗೆಯ ಸ್ನಾನವ ಮಾಡಲು ಪಾತಕವೆಲ್ಲ ಪರಿಹಾರವು, ಪಾತಕವೆಲ್ಲ ಪರಿಹಾರವು. ಜ್ಯೋತಿರ್ಲಿಂಗವ ಧ್ಯಾನವ ಮಾಡಲು, ಜ್ಯೋತಿರ್ಲಿಂಗವ ಧ್ಯಾನವ ಮಾಡಲು ಜ್ಯೋತಿಗಳೆಲ್ಲವೋ ಅನುದಿನವೋ, ಜ್ಯೋತಿಗಳೆಲ್ಲವೋ ಅನುದಿನವೋ. ಶಿವದರುಶನ ನಮ ಶಿವರಾತ್ರಿಯ ಜಾಗರಣೆಯನಿ ಶಿವ ದರುಶನ ನಮಗಾಯಿತು. ಬೇಡಿದ ವರಗಳ ಕೊಡುವನು ತಾಯಿ, ಬೇಡಿದ ವರಗಳ ಕೊಡುವನು ತಾಯಿ. ಬ್ರಹ್ಮನ ರಾಣಿಯ ನೋಡುವನು, ಬ್ರಹ್ಮನ ರಾಣಿಯ ನೋಡುವನು. ಆಡುತ್ತ ಪಾಡುತ್ತ ಏರುತ್ತ ಬಸವನ, ಆಡುತ್ತ ಪಾಡುತ್ತ ಏರುತ್ತ ಬಸವನ ಆನಂದದಲ್ಲಿ ನಲಿದಾಡುವನು. ಬೆಟ್ಟದ ಪಾದಕ್ಕೆ ಬರ್ತಾ ಇದ್ದೀವಿ. ಬನ್ನಿ, ಒಳಗೋಗೋಣ. ಎಷ್ಟು ಬಿಡ್ತಾರೋ ಗೊತ್ತಿಲ್ಲ, ನೋಡೋಣ. ಶಿವದರುಶನ ನಮಗಾಯಿತು. ಕೇಳಿ ಶಿವರಾತ್ರಿಯ ಜಾಗರಣೆಯಲಿ ಶಿವದರುಶನ ನಮಗಾಯಿತು. ಶಿಖರದಿ ಮೇವ ಗಂಗಾಧರನ, ಶಿಖರದಿ ಮೇವ ಇದ್ರಪ್ಪ ಕಾವಡಿನ ಕೆಳಗಡೆಯಿಂದನಾ? ಏನು ಪ್ರತಿ ಸತಿ ಬರ್ತೀರಾ ಅಥವಾ ಏನಾದರೂ ವಿಶೇಷನಾ ಇವತ್ತು? ಹಾಂ ಹಾಂ. ಏನಾದರೂ ಹೇಳ್ತೀರಾ ನಮ್ಮ ಜನಗಳಿಗೆ, ಹೊಸೊಬ್ರಿಗೆ ಮಾತಾಡಿ, ಕಾವಡಿ ಬಗ್ಗೆ ಅಥವಾ ದೇವಸ್ಥಾನ ಬಗ್ಗೆ ಹೇಳ್ತೀರಾ? ನಾರ್ತ್ ಇಂಡಿಯಲ್ ಮತ್ತೆ ಇಲ್ಲಿ ಅಷ್ಟು ಮಾಡಲ್ಲ. ನಾವು ನಮ್ಮ ದೇವ್ರ ಮೇಲೆ ಭಕ್ತಿಗೆ ಫಸ್ಟ್ ಟೈಮ್ ನಾವು ಮಾಡಿದ್ದೀವಿ. ಯಾವ ಊರಿನವ್ರು ತಾವು? ಬೆಂಗಳೂರು. ಅಲ್ಲಿಂದ ಇಲ್ಲಿ ಈಗ ಮಾಡ್ತಾರೆ ಅಂತ ಹೆಂಗೆ ಗೊತ್ತು ನಿಮಗೆ? ನಾವೇ ಮಾಡ್ತಾ ಇರೋದು, ನಾವೇ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಾಳೆ ಮತ್ತೆ ಸೋಮವಾರ ಇರುತ್ತೆ. ಇದೇ ಥರ ಈ ಶ್ರಾವಣ ಮುಗಿಯೋವರೆಗೂ ಸ್ಯಾಟರ್ಡೆ, ಸಂಡೇ, ಮಂಡೇ 3 ದಿವಸ ಇರುತ್ತೆ. ಹಾಂ. ಈಗ ಶ್ರಾವಣ ಮಾಸ ಅಂತ ನೀವು ಮಾಡ್ತಾಯಿದ್ರು ಕಾವಡಿ ಬೆಂಗಳೂರಿಂದ. ಎಲ್ಲಿದ್ದೀರಿ ಬೆಂಗಳೂರಲ್ಲಿ? ಅಲ್ಲ, ಬೆಂಗಳೂರಲ್ಲಿ ಎಲ್ಲಿದ್ದೀರಪ್ಪ? ಬೆಂಗಳೂರಲ್ಲಿ ಹಾಂ, ಜಾಲಹಳ್ಳಿ ಕ್ರಾಸಲ್ಲಿ ಲಗ್ಗೆರೆ ಹತ್ರ ಇದ್ದೀರಾ? ಧನ್ಯವಾದಗಳು. ಇದು ಕಾವಡಿನ ಏನು ಶಿವನ ಕಾವಡಿನ ಇದು ಏನಂತೀರ? ಏನಿರುತ್ತೆ ಅದರಲ್ಲಪ್ಪ ಕಾವಡಿನಲ್ಲಿ? ಜಲಾಭಿಷೇಕ. ಇದನ್ನ ಅಭಿಷೇಕ ಮಾಡ್ತೀರಾ? ಅಭಿಷೇಕ ಮಾಡೋದು. ನಿಮ್ಮ ಹೆಸರೇನು ಹೇಳ್ರಪ್ಪ ಹಾಗೆ? ಹಾಂ, ರಾಹುಲ್. ನಿಮ್ಮ ಹೆಸರು? ಧನ್ಯವಾದಗಳಪ್ಪ, ಥ್ಯಾಂಕ್ ಯು. ನಮಸ್ಕಾರ. ತಾವೆಲ್ಲಿಂದ ಬರ್ತಿರೋದು ಕಾವಡಿನ? ಬೆಂಗಳೂರು. ಓನ್ಲಿ ಎಲ್ಲಿ? ಲೋಕಲ್ಲು ಇದ್ದೀರಿ. ಇದೇ ಮೊದಲನೇ ಸತಿ ಬರ್ತಿರೋದಾ?
ಏನಕ್ಕಿದು ಹರಕೆನಾ ಅಥವಾ ಏನು? ಅದಕ್ಕೆಲ್ಲ ಸರ್ ಸುಮಾರು ವರ್ಷಗಳು ದಶ ವರ್ಷಗಳಿಂದನೇ ರಾಜರು ಮಾಡ್ಕೊಂಡ್ ಬಂದಿದ್ದಾರೆ ಸಂಪ್ರದಾಯ. ಅದರಲ್ಲಿ ನಾರಾಯಣಾಂಶ ಅಂದ್ರೆ ತಪ್ಪಾಗ್ಲಾರ್ದು ಪರಶುರಾಮ ಅವತಾರ ಅವರು ಇದು ಪರಶುವನಿಗೆ ಈ ತರ ಯಾತ್ರೆ ಒಂದು ಮಾಡಿದ್ದಾರೆ. ಅನೇಕ ಇತಿಹಾಸಗಳಿಂದನೇ ಮಾಡಿದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಜನ ಮರ್ತೋಗಿದ್ದಾರೆ. ಪ್ರತಿಯೊಬ್ಬರು ಬಂದು ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಸರ್. 25 ದಿನ ನಡೆಸ್ತಾ ಇದ್ದಾರೆ. ಇಲ್ಲಿ ದೊಡ್ಡವರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋವಂಥ ಒಂದು ಯಾತ್ರೆ ಇದು. ಈ ಯಾತ್ರೆಗೆ ಪ್ರತಿಯೊಬ್ಬರು ಭಕ್ತಾದಿಗಳು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳು ಆಗಮಿಸಿ ಇದೊಂದು ಯಾತ್ರೆ ನಡ್ಕೊಡಿಸ್ಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ಮತ್ತೊಂದೇನಂದ್ರೆ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಸರ್. ಕೆಲವರೆಲ್ಲ ಬೆಂಗಳೂರಿಂದ, ಬ್ಯಾಟ್ರಾಯಂಪುರ ಮತ್ತೆ ಅನೇಕ ಕಡೆಯಿಂದ ಇಲ್ಲಿ ಬಂದಿದ್ದಾರೆ. ಹಂಗೆ ಅನೇಕ ಕಡೆಯಿಂದ ಬಂದು ಇದನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಸಾವಿರಾರು ಭಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ಇದು ಸೇವೆ ಅಂತೀರಾ ಅಥವಾ ಏನಾದ್ರು ಕ್ಯಾಂಪೈನ್ ಸರ್? ಇದು ಯಾತ್ರೆ ಸರ್, ಶಿವಪ್ಪನಿಗೆ ಸೇವೆ ಸರ್. ಇದು ಶಿವಪ್ಪನಿಗೆ ಸೇವೆ. ಇದು ಭಕ್ತಾದಿ ಮನಸ್ಸಲ್ಲಿ ಭಕ್ತಿ ಇರೋರು ಪರಶುವನ್ನ ಪಾರ್ವತಿ ಪರಮೇಶ್ವರನ ಯಾರು ನಂಬ್ತಾರೋ ಅಂತ ಭಕ್ತಾದಿಗಳು ಬಂದು ತಾವಾಗೆ ಬಂದು ಮನಸ್ಸಲ್ಲಿ ಭಕ್ತಿ ಇರೋತಕ್ಕಂಥ ಎಲ್ಲರೂ ಬಂದು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಸರ್. ಭಾಳ ಸಂತೋಷಪ್ಪ, ಒಳ್ಳೆಯದಾಗಲಿ. ಪಾರ್ವತಿ ಪರಮೇಶ್ವರು ನಿಮಗೆ, ನಿಮ್ಮ ಭಕ್ತರಿಗೆ, ನಮ್ಮ ನೋಡ್ತಿರೋ ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು. ಇದು ದರ್ಶನವಾಣಿ ಅಂತ ಒಂದು ಚಿಕ್ಕದು ಇದು ಕೈವಾರ ಕೈಲಾಸಗಿರಿ ಅಂತ ಒಂದು ಹೆಸರು. ಇದು ಕೈವಾರ ಕೈಲಾಸಗಿರಿ ಇವಾಗ ಒಂದು ಹೆಸರಿಕ್ಕಿದ್ದಾರೆ ಸರ್. ಅದಕ್ಕೆ ಕೈಲಾಸಗಿರಿ ಪುರೋಹಿತರ ಕಾಲದಿಂದನೂ ಇಲ್ಲಿ ಆಗಬೇಕಂತ ನಡೀತಾ ಇತ್ತು. ಪುರೋಹಿತರ ಕಾಲದಿಂದ ಈ ಬೆಟ್ಟದ ಕೈಲಾಸಗಿರಿ ಅಂತ ಹೆಸರು ಬಂದಿದೆ. ಅದಕ್ಕೆ ನಾವು ಕೈಲಾಸಗಿರಿ ವಾಸನ ನಂಬ್ಕೊಂಡು ಕೈಲಾಸ ವಾಸನ ಪೂಜೆ ಮಾಡೋಕೆ ಇಲ್ಲಿ ಈಶಾನ್ ಪೂಜೆ ಮಾಡ್ತಾ ಇದ್ದೀವಿ. ಈಶಾನ್ ಪೂಜೆಯನ್ನು ಮಾಡ್ತಾ ಬಹಳ ಸಂತೋಷಪ್ಪ, ಧನ್ಯವಾದಗಳು. ತಮ್ಮ ಹೆಸರೇನು? ತಮ್ಮ ಹೆಸರು ಶ್ರೀರಾಮಪ್ಪ ಅಂತ. ಯಾವ ಊರು ತಮ್ಮದು? ನಾರಾಯಣಹಳ್ಳಿ ಮುಂದ್ಗಡೆ ಊರು. ಬಹಳ ಸಂತೋಷಪ್ಪ, ಒಳ್ಳೇದಾಗಲಿ. ಆಯ್ತು ಸರ್. ಇದು ನಮಗೆ ಸಿಕ್ಕಿರ್ತಕ್ಕಂತಹ ಮಹಾಭಾಗ್ಯ. ಇದು ನಾವು ಕಾವಡಿಯಿಂದ ತಂದಿರ್ತಕ್ಕಂತಹ ನಾವು ತಂದಿರ್ತಕ್ಕಂಥ ನೀರನ್ನ, ಗಂಗಾಜಲವನ್ನು ಆ ಅಭಿಷೇಕಕ್ಕೆ, ಶಿವನ ಅಭಿಷೇಕಕ್ಕೆ ನೀಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಯಾವತ್ತೂ ನಮಗೆ ಈ ಭಾಗ್ಯ ಸಿಗೋದಿಲ್ಲ. ಈ ಒಂದು ಏನು ಈ ಕಾರ್ಯಕ್ರಮವನ್ನು, ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಇದು ನಮಗೆ ಅಲ್ಲಿಂದ ನಾವು ಕಾವಡಿಯನ್ನು ಅದಕ್ಕೆ ತಂದಾಗ ತುಂಬ ಪ್ರಶಾಂತವಾಗಿ ನಮ್ಮ ಮನಸ್ಸಿತ್ತು. ದೇವರ ಮೇಲೇ ನಮ್ಮ ಧ್ಯಾನವನ್ನು ಇಟ್ಕೊಂಡು ನಮಗೆ ಮನಸ್ಸು ತುಂಬ ಆರಾಮದಾಯಕವಾಗಿದೆ. ದೇವರ ಒಂದು ಭಕ್ತಿಯಿಂದ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ನಾವು ಈ ಕಾವಡಿಯನ್ನು ಎತ್ತಿದ್ದೀವಿ. ಈಗ ಈ ಯಾತ್ರೆ ಮಾಡಿದಾಗ ನಿಮಗೆ ಮಳೆ ಕೂಡ ಬಂತು. ಮಳೆಯನ್ನು ಲೆಕ್ಕಿಸದೆ ಕೂಡ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ತುಂಬ ಸಂತೋಷ. ಅದೊಂದು ಶುಭದಾಯಕ ಸೂಚನೆ. ಮಳೆ ಬಂತು. ಇದೇ ರೀತಿ ಇನ್ನೂ ಚೆನ್ನಾಗಿ ಬೀಳಬೇಕು ಮಳೆ. ಈ ಕಡೆ ಬರ ಪ್ರದೇಶವಾಗಿರ್ತಕ್ಕಂಥದ್ದು. ಇಲ್ಲಿ ನೀರಿನ ಮೇಲೇ ಅವಲಂಬಿತ ಆಗಿರ್ತಕ್ಕಂತಹ ಸಾಕಷ್ಟು ರೈತರಿದ್ದಾರೆ. ಒಳ್ಳೆ ಮಳೆ ಆಗಬೇಕು ಅಂತ ಹೇಳಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಬರೀ 5 ನಿಮಿಷ 10 ನಿಮಿಷ ಬಂತು. 1-2 ಗಂಟೆ ಬಂದರೂ ನಾವೇನು ಮಳೆಯಲ್ಲಿ ನೆಂದ್ಕೊಂಡೇ ಬರೋರು. ಎಲ್ರಿಗೂ ಒಳ್ಳೆ ಮಳೆ ಆಗಬೇಕು, ಕುಡಿಯೋಕೆ ನೀರು ಬೇಕು. ತುಂಬ ಸಂತೋಷ. ಅದೊಂದು ಶುಭದಾಯಕ ಸೂಚನೆ. ದೇವರು ಇದೇ ರೀತಿಯಾಗಿ ಇನ್ನು ಮುಂದೆ ಒಳ್ಳೆಯ ಮಳೆ ಬೆಳೆ ರೈತರಿಗೆ, ಎಲ್ಲ ರೈತರ ಕಷ್ಟಗಳನ್ನು ನಿವಾರಿಸಬೇಕು ಅಂತ ಹೇಳಿ, ಎಲ್ಲರೂ ಸುಭಿಕ್ಷವಾಗಿರಬೇಕು ಅಂತ ಹೇಳಿ ನಾವು ಶಂಕರ ಹರ ಹರ ಮಹಾದೇವ. ಹರ ಹರ ಎಂದು ಗಣಗಳು ಸ್ತುತಿಸಲು, ಹರ 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 ಎಂದು ಗಣಗಳು ಸ್ತುತಿಸಲು, ಹೊರೆಯಂದರಿವೆವು ಕನ್ಯರು ನಮಿತೆ, ಹೊರೆಯಂದರಿವೆವು ಕನ್ಯರು ನಮಿತೆ. ಸರಿಗಮ ಪದನಿತ ಸ್ವರಗಳು ಮಾಡುತ್ತ, ಸರಿಗಮ ಪದನಿತ ಸ್ವರಗಳು ಮಾಡುತ್ತ, ತೋಸ್ವರು ನಾರದರು ಗಾನವ ಮಾಡಲು, ತೋಸ್ವರು ನಾರದರು. ಮೇಲಿಂದ ಬರುವಂಥ ನೀರು ಶಿವನಿಗೆ ಅಭಿಷೇಕ ಮಾಡೋದು ಇಲ್ಲಿ ವಿಶೇಷ ಅಂತೆ ಹಿರಿಯರು ಹೇಳ್ತಿದ್ದಾರೆ. ಇದನ್ನು ಬಂದು ಖಂಡಿತ ವೀಕ್ಷಕರು ನೋಡಬೇಕಾದಂಥ ಸ್ಥಳ. ಗವಿ ದೊಡ್ಡದಾದ ಪರ್ವತ, ನಿಜವಾಗ್ಲೂ ಕೈಲಾಸ ಪರ್ವತನೇ ಇದು. ವಿಶ್ವೇಶ್ವರ ಶಿವಾಯ. ನಾನು ಕೂತ್ಕೊಳ್ತೀನಿ ಸರ್. ದರ್ಶನವಾಹಿನಿ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇಲ್ಲಿವರೆಗೆ
ತಾವು ಇದ್ದು ಈ ಸುಂದರವಾದ ಕೈಲಾಸಗಿರಿಗೆ ಬಂದು ನಮ್ಮೊಡನೆ ಇದ್ದು ದರ್ಶನ ಮಾಡಿದ್ದೇವೆ. ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಹರಿ ಓಂ.